ಮೊಮ್ಮಗಳೇ ಎಲ್ಲ ಸರಿ. ನೋಡಿ ಶಾಪಿಂಗ್ ಗಿಪಿಂಗ್ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಓಡಾಡ್ಕೊಬಿಟ್ಟು ಬರೋನಿ. ನಿನ್ನ ಗಂಡ ಕೋಟ್ಯಾಧೀಶ್ವರ ಮೊದಲನೆಯ. ಇಂಥ ಬಟ್ಟೆಗಿದ್ರೆ ಹೆಂಗೆ ಹೇಳು. ನಾವು ಬಟ್ಟೆಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ಪ್ಯಸಲ್ಲ ಗೆಟಪ್ ಹಾಕೊಳ್ಳಿ ನೋಡಿ. ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಶಾಪಿಂಗ್ ಗಿಪಿಂಗ್ ಮಾಡ್ಕೊಂಡು ಬರೋನಿ. ನಿನ್ನ ಗಂಡನ ಕೇಳು ಕೊಡಿಸ್ತಾನೆ. ಹಿಂಗೆ ಇದ್ರೆ ಹೆಂಗೆ ಹೇಳು. ನೀನು ಮದುವೆ ಮಾಡ್ಕೊಳ್ಳೋ ಹುಡುಗನೇ ಅಲ್ವಾ ಗಂಡ ಅಂತಾನೆ ಅರ್ಥ. ಕೇಳು ಹೇಳಿದ್ದೀನಿ ಹೇಳಜ್ಜಿ. ಅಜ್ಜಿ ಏನು ಗೊತ್ತಾ, ಶಾಪಿಂಗ್ ಮಾಡ್ಕೊಬರೋದಿರಲಿ, ಅವ್ರಿಗೆ ಮನೆ ನೀಟಾಗಿರ್ಬೇಕಂತೆ. ಮ್ಯಾಲಿಂದ ಕೆಳಕನ ದಿನಾನುವೆ ಉಜ್ಜಿ ಮಾಡಿ ಕ್ಲೀನ್ ಮಾಡ್ಬೇಕಂತೆ. ಕೆಲಸದಾಳುಗಳು ಬೇಡ ಅಂತ ಹೇಳಿದಿರಲ್ಲ, ನೀವೇ ಹೊಸಿ ಕ್ಲೀನ್ ಮಾಡ್ಕೊಳ್ಳಿ ಮನೆ ಎಲ್ಲನೂ ಈಗಲೇ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಒತ್ತಿ 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 ಹೇಳ್ತಾ ಇದ್ದ. ಒಬ್ಬೊಬ್ರು ನಂತರ ಒಬ್ಬೊಬ್ರಿಗೆ ಬಹಳ ಚಂದಕ್ಕಿರ್ಬೇಕು ಮನೆ. ಅಭ್ಯಾಸ ಆಗೋಗ್ಬಿಟ್ಟಿತ್ತದಲ್ಲ, ಅವರು ಹೆಂಗಂದ್ರೆ ಇದ್ರೆ ಸಹಿಸಕ್ಕಿಲ್ಲ. ಅಲ್ಲ ಇಷ್ಟು ದೊಡ್ಡ ಮನೆನೇ ಇರ್ಬೇಕಾರೆ ಒಂದು 15-20 ದಿನ ಮಾಡೋದು, ಆಮೇಕಿಂದ ಕೆಲಸದಾಳುಗಳ್ನ ಇಕ್ರಿ ಅಂತ ಹೇಳೋದು. ಕೆಲಸದಾಳು ಇಕ್ಕತಾನೆ. ನಮ್ಮ ಕೈಲಿ ಎಷ್ಟಾಯ್ತದ ಅಷ್ಟು ಮಾಡನ್ಬಿಡು. ಆದರೆ ಕಳ್ಕೊಳ್ಳೋದು ಏನೈತಿ ಹೇಳು ಅಷ್ಟೇ. ಸರಿ ನೋಡಿ, ಇನ್ನೂ ಹೊಸಿ ಕ್ಲೀನ್ ಮಾಡ್ಬಿಟ್ಟು ಎಲ್ಲನೂ ಯಾವ್ದಾನ ಹೊಸ ಬಟ್ಟೆನ ಕೊಡಿಸ್ತೇನೆ ನಿನ್ನ ಹುಡುಗ. ಕೇಳು, ಮದುವೆಗಿದ್ವಿಗೆಲ್ಲ ಮಾತಾಡೋಣ. ನಿಮ್ಮ ಅಮ್ಮಂಗೆ ಫೋನ್ ಹಾಕಿದ್ದೆ. ನಿಮ್ಮ ಅಮ್ಮಂಗೆಲ್ಲ ಹೇಳ್ದೆ. ಒಂದು ಹೊಸಿ ಬೈತು, ಎಂತ ಕ್ಯಾಮೆ ಮಾಡ್ಬಿಟ್ರಿ ಅಂತ. ತಿರುಗಿ ಬೆಳಿಗ್ಗೆ ಫೋನ್ ಹಾಕ್ತು, ಒಳ್ಳೆ ಕೆಲಸ ಮಾಡಿದ್ದೀರಾ, ಹೆಂಗ ಹೋಗ್ಬಿಟ್ಟು ಇಲ್ಲಿ ಸಾವುಕಾರ ಇನ್ನೊಬ್ಳು ಹೆಂಡ್ತಿ ಬಂದ್ಬಿಟ್ಟು ಅದೇ ಮನೆಗೆ ಸೇರ್ಕೊಬಿಟ್ಟವಳೆ, ಭಾಳ ಕಷ್ಟ ಹೋಗ್ಬಿಟ್ಟಾಯ್ತಾ ಮನೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ನೀನು ಹೆಂಗೋ ಇದ್ದಾಗ ಒಬ್ಳೆ ಇದ್ದಲ್ಲ, ಇವಾಗ ಒಳ್ಳೆ ದೊಂಬಿ ಜನ ಹೋಗ್ಬಿಟ್ಟವ್ರಂತ ಮನೆಯಾಗೆ. ಹೌದೇ? ಮತ್ತು ನನ್ನ ಮನೆಯಿಂದ ಈಚೆ ಕಡೆಗೆ ಬಂದಿದ್ದೆ ಒಳ್ಳೇದಾಯ್ತು, ಡೈವರ್ಸ್ ಕೊಟ್ಟಿದ್ದೆ ಒಳ್ಳೇದಾಯ್ತು. ಪೇಪರ್ಗೆ ಸೈನ್ ಹಾಕಿ ಹಂಗೆ ಕೊಡಿಸ್ಬಿಟ್ಟವನೇ ಕಣಜ್ಜಿ. ಹೌದೇ? ಬಾ, ಆಳು ಬಿದ್ದೋಗ್ಲಿ ಕೊಟ್ಟಿದ್ಯಲ್ಲ, ನೋಡಿ ಹೋಗನಿ. ಅಪ್ಪ ದೇವ್ರೆ, ಎಲ್ಲ ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಈಗ ಮುಂದೆ ಒಂಚೂರು ಸಾಲ ಪಾಲ ಎಲ್ಲ ತೀರಿಸ್ಕೊಬಿಡ್ಬೇಕು. ಫಸ್ಟು ಇವಳು ಒಡವೆ ತಗೊಬಿಟ್ಟು ಬಂದವಳಲ್ಲ, ಆ ಒಡವೆನೇ ಇಸ್ಕೊಬಿಟ್ಟು ಎಲ್ಲ ಸಾಲ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದರೆ ಸಾಲ್ಗಾರರು ಮನೆಗೆ ಬಂದು ಸಾಯಿಸ್ಬಿಡ್ತಾರೆ ಅಷ್ಟೇ ನನ್ನ. ಏನೋ ಏನು ಮಾಡ್ತಾ ಇದೀಯಾ ಸರ್? ನೀವಿಲ್ಲಿ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಸರ್. ಬನ್ನಿ ಸರ್, ಬನ್ನಿ ಕೂತ್ಕೊ ಬನ್ನಿ. ಏನೋ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ನಡೀತಾ ಐತೆ ತಾನೆ? ನೆಕ್ಸ್ಟ್ ವೀಕ್ ಒಂದು ಶೂಟಿಂಗ್ ಐತೆ, ಶೂಟಿಂಗಿಗೆ ಕೇಳವ್ರೆ ನೋಡು. 3 days ಶೂಟಿಂಗ್ ನಡೆಯುತ್ತೆ. ಸ್ವಲ್ಪ ಎಲ್ಲ ಹುಷಾರಾಗಿ ಮ್ಯಾನೇಜ್ ಮಾಡು. ಖಂಡಿತ ಸರ್, ಖಂಡಿತ ಮೇಂಟೈನ್ ಮಾಡ್ತೀನಿ ಸರ್. ಹಾಗೇನೆ ಸಾಹೇಬ್ರು ಫಾರಿನಿಂದ ಬರೋಕ್ಕೆ ಇನ್ನೂ ಒಂದು 5-6 ತಿಂಗಳು ಬೇಕಾಗುತ್ತೆ ನೋಡು. ನನಗೆಲ್ಲ ಮೇಂಟೆನೆನ್ಸ್ ಹೇಳಿರೋದಕ್ಕೆ ನಾನು ನಿನ್ಗೆ ಹೇಳಿರೋದು. ಸ್ವಲ್ಪ ಕ್ಲೀನಾಗಿ ಮೇಂಟೆನೆನ್ಸ್ ಎಲ್ಲ ಮಾಡಬೇಕು. ಅವ್ರಿಗೆ ಗೊತ್ತಲ್ವಾ, ಮನೆ ಪೂರ್ತಿ ಕ್ಲೀನಾಗಿರಬೇಕು. ನೋ ಸರ್, ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಸರ್ ಮನೇನ. ನೀವೇ ಒಂದು ಚೆಕ್ ಮಾಡ್ಕೊಳ್ಳಿ ಸರ್. ಶೂಟಿಂಗ್ ಆದಮೇಲೂ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕೆಲಸದಾಳು ಯಾರೋ ಇಬ್ಬರು ಬರ್ತಾರೆ ಅಂತ ಹೇಳಿದ್ದೆ, ಬಂದಿದ್ದಾರಾ? ಹಾಂ ಸರ್, ಬಂದಿದ್ದಾರೆ ಸರ್, ಬಂದಿದ್ದಾರೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಸರ್. ಅದಕ್ಕೇನೆ ನಾನು ಅವ್ರನ್ನ ಇಟ್ಕೊಂಡಿದ್ದೀನಿ ಸರ್. ಡೋಂಟ್ ವರಿ ಸರ್, ಎಲ್ಲ ಕ್ಲೀನ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ತಾನೇ ಶೂಟಿಂಗು, ನೋ ಪ್ರಾಬ್ಲಮ್ ಸರ್. ನೆಕ್ಸ್ಟ್ ವೀಕಲ್ಲಿ ನಾನು ನೋಡಿಕೊಂಡು ಎಲ್ರಿಗೂ ಶೂಟಿಂಗು ಕೊಡ್ತೀನಿ ಸರ್. ಯಾರು ಸರ್ ಬರ್ತೀರಾ ಶೂಟಿಂಗುಗೆ? ಯಾರೋ ರೀ ಗೊತ್ತಿಲ್ಲ ನಮಗೂ, ಹೇಳಿ ಕಳಿಸಿದ್ರು, ಅದಕ್ಕೆ ಬಂದೆ. ನೀವು ಇರಲಿಲ್ಲ ಅಲ್ವಾ ಒಂದು ಸ್ವಲ್ಪ ದಿನ, ಅದಕ್ಕೇನೆ ನಾನು ಬಂದಿಲ್ವೋ ಅಂತ ಕಾಲ್ ಮಾಡಿದ್ದು ನಿಮಗೆ. ನೋಡಿ ಹೇಳಿದ್ದಾರೆ ಓನರು, ನೀವು ಪದೇ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅನ್ನೋದಾದರೆ ಈ ವರ್ಕ್ನ ಬೇರೆಯವ್ರು ಕೊಡ್ತಾರಂತೆ. ಏನೋ ಪಾಪ ಹುಡುಗ, ನಮ್ಮ ಹುಡುಗನೇ ಅಲ್ವಾ, ಏನೋ ಉಳ್ಕೊಳಕ್ಕೆ ಮನೆಯೂ ಸಿಗುತ್ತೆ, ಹೆಂಗೋ ಸ್ವಲ್ಪ ಅಮೌಂಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಿನಗೆ ಈ ಐಡಿಯಾ ಕೊಟ್ಟು ಮನೆ ಕೊಟ್ಟರೆ ನೀನು ಇಲ್ದಿರ ಆಟ ಎಲ್ಲ ಆಡ್ತಿದ್ಯಲ್ಲಪ್ಪ. ಇಲ್ಲ ಸರ್, ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತು ಸರ್ ಅಮೌಂಟ್ಗೆ, ಅದಕ್ಕೇನೆ ಹೋಗಿದ್ದೆ ಸರ್. ತೊಂದರೆ ಇತ್ತು ಸರ್. ಈಗೇನೂ ಇಲ್ಲ ಸರ್, ಎಲ್ಲ ತೊಂದರೆ ಕ್ಲಿಯರ್ ಆಗಿದೆ ಸರ್. ಏನೋನಪ್ಪ ಇರೋದು ಹೇಳಿದ್ದೀನಿ, ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನಂಗೆ ಅಷ್ಟೇ ಸಾಕು. ನನಗೆ ವಿಡಿಯೋ ಕಾಲ್ ಮಾಡು, ಆ ಕಾಲ್ ಮಾಡಿ, ಈ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಸಾಹೇಬ್ರು ಫೋನ್ ಮೇಲೆ ಫೋನು, ಅವ್ರು ಪ್ರಾಣನೇ ಇಟ್ಕೊಂಡಿದ್ದಾರೆ ಈ ಮನೆ ಮೇಲೆ. ಅವ್ರು ಇನ್ನೂ 4-5 ತಿಂಗಳು ಆದ್ಮೇಲೆ ಬರ್ತಾರಲ್ಲ, ಅಷ್ಟರೊಳಗಡೆ ಸ್ವಲ್ಪ ಎಷ್ಟಾದರೂ ಅಮೌಂಟ್ ಬರಲಿ ಬಿಡು, ಶೂಟಿಂಗ್ ಕೊಟ್ಬಿಟ್ಟು ಅಮೌಂಟ್ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಕ್ಲೀನಿಂಗ್ ಖರ್ಚಿಗಾದರೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರೋದು. ಅದು ಶಾಪಿಂಗು ಈಗ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಈಗ ಹೋಗಿ ನಾನೇನೋ ಮಾತಾಡ್ತಾ ಇದ್ದೀನಿ ಸರ್ ಹತ್ರ. ಅಜ್ಜಿ ಹೋಗಣ, ಯಾರ ಹತ್ರನೋ ಮಾತಾಡ್ತಾವ್ರಂತೆ, ಆಮೇಕಿಂದ ಬರೋನಿ. ಬಾ ಹೋಗನಿ, ಬಾ ಹೋಗನಿ. ಇವ್ರಿಗೆ ಯಾಕೆ ಬಂದ್ರಪ್ಪ? ಯಾರಿವರು? ಏನು ಶಾಪಿಂಗ್ ಅದು ಇದು ಅಂತ ಅವ್ರೆ? ಸರ್ ನಾನು ಹೇಳಿದ್ನಲ್ಲ ಮನೆ ಕೆಲಸದವರು ಅಂತ, ಇವರೇನೆ. ಮನೆ ಕೆಲಸದವ್ರ? ಅವ್ರೇನ್ರಿ ಶಾಪಿಂಗ್ ಅದು ಇದು ಅಂತಿದಾರಲ್ಲ ಸರ್? ಅದೇ ಮನೆ ಕ್ಲೀನ್ ಮಾಡೋಕ್ಕೆ ಕೋಲಿನ್ನು, ಹಾರ್ಪಿಕ್ಕು ಅದೆಲ್ಲ ಬೇಕಲ್ಲ ಸರ್, ಅದೆಲ್ಲ ಖಾಲಿಯಾಗಿದೆಯಂತೆ. ಅದಕ್ಕೆ ನಾವೆಲ್ಲ ನೀಟಾಗಿ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೆ ಅವೆಲ್ಲ ಕೊಡ್ಸಿ ಬನ್ನಿ, ಕೋಲಿನ್ನು ಅದು ಇದು ಹಾರ್ಪಿಕ್ಕು ಅದೇ ನನಗೆ ಹೇಳಿದ್ರು ಸರ್. ಅದಕ್ಕೆ ಸರಿ ನಿಮ್ಮನ್ನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಶಾಪಿಂಗಿಗೆ ಅಂತ ಹೇಳಿದ್ದೆ. ಅದನ್ನೇ ಇಟ್ಕೊಂಡು ಅದನ್ನೇ ಕೇಳ್ತಿದ್ದಾರೆ ಸರ್. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಸರ್, ಹಳ್ಳಿಯವರು ಸರ್. ಅದಕ್ಕೆ ಕ್ಲೀನಿಂಗಿಗೆ ಅಂತಲೇ ಕರ್ಕೊಂಡು ಬಂದಿದ್ದೀನಿ ಸರ್. ನೀವು ಹೇಳ್ದಷ್ಟೇ ಅವರಿಗೆಲ್ಲ ಸಂಬಳ ಕೊಟ್ಟು ಇದು ಮಾಡಿಕೊಂಡು ಮೇಂಟೈನ್ ಮಾಡ್ತಿದ್ದೀನಿ ಸರ್ ಇಲ್ಲಿ. ಇಷ್ಟು ದೊಡ್ಡ ಮನೆ ಎಲ್ಲನೂ ರೆಡಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂದರೆ ಕೊಡಬೇಕಾಗುತ್ತೆ. ಹೇಳು, ಎಷ್ಟಂತ ಹೇಳಿದ್ಯಾ ಅವ್ರಿಗೆ ಸ್ಯಾಲ್ರಿ? ಸರ್ ಇಬ್ರಿಗೂ 12 ಸಾವಿರ ಸರ್. ನೀವು ಹೇಳ್ದಷ್ಟೇ ಕೊಡ್ತಾ ಇದ್ದೀನಿ ಸರ್ ಅವರಿಗೆ. 12 ಸರಿ ಆಯಿತು. ಹಾಗೇನೆ ಶೂಟಿಂಗ್ ಅವ್ರು ಬಂದರೆ ಅಮೌಂಟ್ ಎಲ್ಲನೂ ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಕ್ಲೀನಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಇಸ್ಕೊಳ್ಳಿ ಅವ್ರ ಹತ್ರ, ಓಕೆನಾ? ಸುಮ್ಮನೆ ಗಲೀಜು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಸುಮ್ಮನೆ ಶೂಟಿಂಗ್ ಅಂತ ಬಂದು ಮತ್ತೆ ಕ್ಲೀನ್ ಮಾಡೋಕ್ಕೆ ನಿಮಗೆ ತೊಂದರೆ ಆಗುತ್ತೆ ನೋಡಿ. ಆಯಿತು ಸರ್, ಆಯಿತು, ನೋ ಪ್ರಾಬ್ಲಮ್ ಸರ್. ಕಾಫಿ? ನೋ ಕಾಫಿ ಎಲ್ಲ ಏನು ಬೇಡ.
ಓಕೆ ಅದೇ ಮನೆ ಒಂದ್ಸಲ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಚೆ ಕಡೆ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸಿ ಹಾಗೇನೆ ಓಕೆನಾ. ಫ್ಲವರ್ಸ್ ಎಲ್ಲ ಸ್ಪೆಷಲ್ ಫ್ಲವರ್ಸ್ ಎಲ್ಲನೂ ತಂದು ಸ್ವಲ್ಪ ಎಲ್ಲನೂ ಬೆಳೆಸಿ ಸ್ವಲ್ಪ ಶೂಟಿಂಗ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸರಿ ನಾನು ಇನ್ನು ಬರ್ತೀನಿ. ಸಾಹೇಬ್ರು ಒಂದ್ಸಲ ಮನೆ ಮೀಟ್ ನೋಡಿ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಬಾ ಅಂತಂದ್ರು, ಅದಕ್ಕೆ ಬಂದಿದ್ದೆ. ಸರಿ ನಾನು ಇನ್ನು ನೋಡ್ತೀನಿ. ಓಕೆ ಸರ್ ಆಯಿತು ಸರ್ ಆಯಿತು. ಕೆಲಸದಾಳುಗಳ ಮೇಲೆ ಒಂದು ಕಣ್ಣಿಟ್ಟಿರಿ ಓಕೆನಾ. ಮನೆ ಫುಲ್ CC ಕ್ಯಾಮ್ರಾ ಇದೆ, ಅವ್ರಿಗೆ ಹೇಳಿ ಹುಷಾರಾಗಿ ಕೆಲಸ ಮಾಡಿ, ಅದು ಇದು ಎತ್ಕೊಂಡು ಹೋಗೋದು ಅದು ಇದು ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಕೆಲಸದವ್ರನ್ನ ಜಾಸ್ತಿ ನಂಬಕ್ಕಾಗಲ್ಲ, ಒಬ್ಬರು ಕೈ ಕೊಡೋದು ಜಾಸ್ತಿ. ನೋ ಸರ್, ಇವ್ರು ತುಂಬ ಒಳ್ಳೆಯವರು ಸರ್, ಅವರೇ ಬೇಕಾದ್ರೆ ನಮಗೆ ಕೊಡ್ತಾರೆ ಸರ್. ಅವ್ರು ಆ ಥರ ಎಲ್ಲ ಮನೆಗಿರೋದೆಲ್ಲ ತಗೊಂಡೋಗಲ್ಲ ಸರ್. ಹಳ್ಳಿ ಜನ ಒಳ್ಳೆ ಜನ ಸರ್. ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಯಾರಿಗೆ ಗೊತ್ತು. ಓಕೆ ನಾನಿನ್ನು ನೋಡ್ತೀನಿ. ಅಪ್ಪ ಸದ್ಯ ಹೋದ್ನಲ್ಲ, ಎಲ್ಲಿ ತಗ್ಲಾಕಬಿಡ್ತೀನಿ ಅಂತ ಭಯ ಆಗೋಗ್ಬಿಟ್ಟಿತ್ತು. ಈ ಮನೆ ನನ್ನ ಮನೆ ಅಲ್ಲ ಅಂತ ಗೊತ್ತಾಗ್ಬಿಡ್ತಾ? ಗೊತ್ತಾಯ್ತಾ ಏನು ಇವ್ರಿಗೆ? ರೀ ಯಾರ್ರೀ ಅವರು? ಏನ್ ಬಂದಿದ್ರಲ್ಲ ಸಾಸ ಅಂತ ಹೇಳ್ಬಿಟ್ಟು ಮುರ್ಬಾದಿ ಕೊಟ್ಬಿಟ್ಟು ಎದ್ದು ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಏನವರು ಯಾರವರು? ಅವರಾ? ಅದು ಅವರು ಡೈರೆಕ್ಟ್ರು ಶೂಟಿಂಗ್ಗೆ ಮನೆ ಬೇಕಂತೆ, ಅದಕ್ಕೆ ನಿಮ್ಮ ಮನೆನ ಶೂಟಿಂಗ್ ಕೊಡಿ ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ರು. ಅವರೆಲ್ಲ ತುಂಬ ದೊಡ್ಡವರಲ್ವಾ, ನಾವು ಅವರಿಗೆಲ್ಲ ಎದ್ದು ನಿಂತ್ಕೊಂಡು ಮರ್ಯಾದೆ ಎಲ್ಲ ಕೊಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ತಾ ಇದ್ದೆ. ವಾವ್, ನಮ್ಮ ಮನೆಗೆ ಶೂಟಿಂಗ್ ನಡೆಯುತ್ತಾ? ನಡೆಯುತ್ತೆ. ನಮ್ಮನೆ ಫೇಮಸ್ ಆಗಬೇಕಲ್ವಾ, ಕೊಟ್ರೆ ಫೇಮಸ್ ಆಗಲಿ ಅಂತ ನಾನೇ ಕೊಡ್ತಾ ಇದ್ದೀನಿ. ಅಯ್ಯೋ ದೇವ್ರಣೆ, ನಿಜನಾ? ನನಗೆ ನಂಬಕ್ಕೇನೆ ಆಯ್ತಿಲ್ಲ. ನಮ್ಮ ಮನೆಲ್ಲ ಶೂಟಿಂಗ್ ತಗೋತಾರೆ ಅಂದರೆ ನಂಬಕ್ಕಾಯ್ತದ? ಅಪ್ಪ ದೇವ್ರೆ, ನಾನಂತೂ ಪುಣ್ಯ ಮಾಡಿದ್ದೆ ನಿಮ್ಮಂಥವ್ರನ್ನ ಇಷ್ಟಪಡೋಕ್ಕೆ. ನೋಡಿ, ಆದಷ್ಟು ಬೇಗನೆ ಮದುವೆ ಮಾಡ್ಕೊಬಿಡೋಣ, ಇಲ್ಲಾಂದರೆ ನನ್ನ ಮೇಲೆ ನಿನ್ನ ಮೇಲೆ ಯಾರಾದರೂ ದೃಷ್ಟಿ ಹಾಕ್ಬಿಡ್ತಾರೆ. ಆಮೇಲೆ ನಮ್ಮ ಜನ ಸರಿ ಇಲ್ಲ, ಆಮೇಲೆ ನಮಗೆ ಮುರಿದೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿದ್ನಲ್ಲ, ಆಗಲೇ ಅವರು ವಾಪಸ್ ಹಾಕ್ಬಿಟ್ಟು ಪೇಪರ್ ಹಾಕ್ಬಿಟ್ಟು ಕಳ್ಸವ್ರೆ. ಇನ್ನೇನು ನಾಳೆ ನಾಡೋದು ಕೋರ್ಟ್ ಹತ್ರ ಹೋಗ್ಬಿಟ್ಟು ಮಾತೊಂದು ಆಡ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಇಬ್ಬರು ಒಮ್ಮತದ ಮೇಲೆ ಡೈವರ್ಸ್ ತಗೋತಾ ಇರೋದಲ್ವಾ, ಅದಕ್ಕೆ ಇಬ್ಬರದು ಒಮ್ಮತದ ಹಾಕ್ಬಿಟ್ಟು ಡೈವರ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ, ಎಲ್ಲ ಮುಗಿದೋದ್ಮೇಲೆ ಇನ್ನೇನು ತೊಂದರೆ ಇಲ್ಲ. ಆದಷ್ಟು ಬೇಗನೆ ಮದುವೆ ಮಾಡ್ಕೊಂಡು ಮುಗಿಸ್ಬಿಡೋಣ. ತಿರುಗಿ ನಾಳೆ ನಾಡೋದು ಅಂದರೆ ಸುಮ್ಕೆ ನಿಧಾನ ಆಯ್ತದೆ, ಇಬ್ಬರು ಜೊತೆಗಿತ್ತೀವಲ್ಲ, ಅದಕ್ಕೇನೆ. ಖಂಡಿತ ಮದುವೆ ಮಾಡ್ಕೊಳ್ಳೋಣ, ಅದ್ರಾಗೇನಂತೆ. ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು ಚಿನ್ನ, ನಿನ್ನ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತ. ರೀ, ನಾನು ಯೋಸು ಅಂತ ಹೇಳ್ಬಿಟ್ಟು ಇದೇ ಬಟ್ಟೆಗೆ ಇರಲಿ ನನಗೂ ಶಾಪಿಂಗ್ ಮಾಡಿಸಿ, ನಾವು ಹೊಸ ಬಟ್ಟೆಗಳನ್ನೆಲ್ಲ ಹಾಕೊಂಡು ನನಗೂ ಓಡಾಡ್ಕೊಂಡು ಅಡ್ಡಾಡಬೇಕು ಅಂತ ಭಾಳ ಇಷ್ಟ ನನಗೂ. ನಾವು ಏನು ಕಮ್ಮಿನೇ ಇವಾಗ, ರಿಚ್ ಆಗಿದ್ದೀರಾ ನೀವು. ರಿಚ್ಚು ಸಾವುಕಾರ ಎಂಡ್ರು ಅಂದರೆ ಹೆಂಗಿರ್ಬೇಕು ಹೇಳಿ ಅಲ್ವೇ? ಚೆನ್ನಾಗಿರ್ಬೇಕು, ಅದಕ್ಕೇನೆ. ಕರ್ಕೊಂಡು ಹೋಗ್ತೀನಿ. ಅದು ಈಚೆ ಕಡೆ ಗಾರ್ಡನ್ ಐತಲ್ಲ, ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತೀರಾ? ಗಾರ್ಡನ್ ಎಲ್ಲ ಯಾಕಂದರೆ ಶೂಟಿಂಗ್ ಬರ್ತಾರಲ್ಲ, ನಮ್ಮನೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಒಂಚೂರು ಮನೆ ಮುಂದೆ ಎಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮನೆ ಪಳ ಅಂತ ಇದ್ರೆ ಶೂಟಿಂಗ್ ಮಾಡೋರ್ಗೂ ಇಷ್ಟ ಆಗ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಕೊಟ್ಬಿಡ್ತಾರೆ ನಮಗೆ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೇನಂತ ಬಿಡಪ್ಪ, ನಮಗೂ ಹೊಲ್ದಾಗೆಲ್ಲ ಕಳೆ ಕಿತ್ತೇನು ಅಭ್ಯಾಸ ಇಲ್ವೇ? ಎಲ್ಲ ಕ್ಯಾಮೆ ಮಾಡ್ಬಿಟ್ಟು ನಮ್ಗೆ ಅಭ್ಯಾಸ ಐತೆ. ಪಟ 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 ಅಂತ ಮಾಡ್ತೀವಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ನೋಡ್ತಾ ಇರು ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲಸದವ್ರು ಇದ್ದರು, ಅದೇ ನಾನು ಅಲ್ಲಿಗೆ ಬಂದಿದ್ದಲ್ಲ ತೆಗೆದುಬಿಟ್ಟೆ. ಈ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಸಿಗೋದು ತುಂಬ ಕಷ್ಟ. ಏನು ಎಲ್ರಿಗೂ 10-12 ಸಾವಿರ ಕೇಳ್ತಾರೆ ಸಂಬಳ, ಅದಕ್ಕೆ ಅಲ್ಲ ಜಾಯಿನ್ ಮಾಡಿಸ್ತೀನಿಲ್ಲ ಅಂತಲ್ಲ, ಕೆಲಸದವ್ರು ಸಿಗೋದು ತುಂಬ ಕಷ್ಟ. ಅವ್ರು ಸಿಗೋ ತನಕ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವಾ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಒಳಗಡೆ ಕ್ಲೀನ್ ಮಾಡಿಕೊಂಡು ಗಾರ್ಡನ್ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗಿ, ಅಷ್ಟೇ ಸಾಕು ಓಕೆನಾ. ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಶಾಪಿಂಗಿಗೆ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಆಯಿತು ಅಜ್ಜಿ. ನನ್ನ ಗಂಡ ಅಂತೂ ಅಪರಂಜಿ ಅಜ್ಜಿ, ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಹಿರದ ಸುಗುಣಶೀಲರು. ಏನೋ ಬಿಡು ಮಗಳೇ, ಯಾವ ಜನ್ಮದ ಅದೃಷ್ಟವೋ ಏನೋ, ನಿನಗಂತೂ ಒಳ್ಳೆ ಗಂಡ ಸಿಕ್ಬಿಟ್ಟ. ಅಪ್ಪ ದೇವ್ರಿ, ಅದಕ್ಕೆ ಹೇಳೋದು ಯಾವಾಗೂ ನಾನು ಏನು ಕಾದ್ಬಿಟ್ಟು ನೋಡಬೇಕು ಅಂತ. ಆ ಸಾವುಕರನ ಮಗನ ಕಟ್ಕೊಂಡ್ಮೇಲೆ ಹಾಳಾಗೋಗ್ಬಿಟ್ಟೆ, ಈಗ ಉದ್ಧಾರ ಆಗ್ಬಿಟ್ಟೆ ಬಿಡು. ಅಜ್ಜಿ. ಸರಿ ಬಾ, ಸಂಜೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಲ್ಲ ಪಾಪ. ಕೆಲಸದೊಳಗಳು ಸಿಗಗಂಟ ನಾವಿನ್ನೇನು ಮಾಡಾನಿ, ನಾವೇ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಾನಿ. ಬಾ, ನಮ್ಮ ಮನೆ ಕೆಲಸ ನಾವು ಮಾಡಿದೆ, ನನ್ಗೆ ಯಾರು ಬಂದು ಮಾಡ್ತಾರೆ? ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು. ಬಾ, ಹೋಗ್ಬಿಟ್ಟು ಕ್ಲೀನ್ ಮಾಡಾನಿ. ಬಾ ಅಜ್ಜಿ.